ನೋಡಿದ್ರಲ್ಲ, ಇದು ಪಲಾವ್ ಎಲೆ. ಮೈ ಗಾಡ್, ಎಲ್ಲ ತಮ್ಮನ ತಿನ್ನಿಸ್ತಾ ಇದಾರೆ ಎಲ್ಲ. ವೆಲ್ಕಮ್ ಟು ಮನಸೆ ಓ ಮನಸೆ ಮಾಯದ ಪ್ರೀತಿಯ ಛಾಯೆ. ಇವಾಗ ಚೀಲ ಇಟ್ಕೊಂಡು ಸೀದಾ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಈಗ ಗೇರ್ ಹಣ್ಣಿನ ಸೀಸನ್ ಅಲ್ವಾ, ನಿನ್ನೆನೂ ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಮಕ್ಕಳು ಕರ್ಕೊಂಡು ಅಲ್ಲಿ ಹೋಗಿರಲಿಲ್ಲ. ಹೋಗುವ ಹೇಳಿ ಅವಕ್ಕೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಸಿಗುತ್ತೆ ಅನ್ನೋದಕ್ಕೋಸ್ಕರ ಮನೇಲಿದ್ದು ಬೋರ್ ಆಗುತ್ತಲ್ಲ. ಸೊ ಕರ್ಕೊಂಡು ಹೋಗುವ ಹೇಳ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು, ಜೊತೆಗೆ ಏನಾದರೂ ಬಿದ್ದಿದ್ರೆ ಗೇರ್ ಬೀಜ ಹೆಟ್ಕೊಂಡು ಬರುವ ಹೇಳ್ಕೊಂಡು ಕವರ್ ಹೆಟ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಒಂದೆರಡು ಮಕ್ಕಳು ಅಲ್ಲಿ ಹೋಗಿದ್ದಾರೆ ಮಾವಿನಕಾಯಿ ಹೆಕ್ಕೈತೆ ಅಂತ ಅಂದು. ಸೊ ಮಾವಿನಕಾಯಿನೂ ಸಿಕ್ಕಾಗಿದೆ ಈಗ. ಸೊ ಬೆಟ್ಟಕ್ಕೆ ಹೋಗುವ, ಗೇರ್ ಹಣ್ಣು ಕೊಯ್ಕೊಳ್ವ, ತಿನ್ನುವ. ಮಕ್ಕಳಿಗೆಲ್ಲ ಮಜಾ. ಅವರೆಲ್ಲ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾರೆ, ಯಾವಾಗರೂ ಗೇರ್ ಬೆಟ್ಟ ಹೋಗ್ತೀವೋ ಅಂತ ಅಂದು. ಸೊ ಅದಕ್ಕೆ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮನೆ ತೋಟದ ಹಾರ್ವೆಸ್ಟಿಂಗ್ ಹೇಗಿದೆ ಅಂತ ಅಂದು. ಈಗ ಮಾವಿನಕಾಯಿ ಸಿಕ್ಕಾಯ್ತು, ಮಾವಿನ ಹಣ್ಣು. ಈಗ ಗೇರ್ ಬೀಜನೂ ತಕ್ಕ ಬರುವ. ಇದ್ರಲ್ಲಿ ಹಾಕೊಳ್ತೆ ಬಿಡು. ನಮ್ಮ ಜೊತೆಗೆ ನಮ್ಮ ಗೊಂಬೆನೂ ಬರ್ತಾ ಇದ್ಲು. ಗೊಂಬೆನ ಬಿಡೋಕ್ಕೆ ಅಂತಂದು ಮದನ್ ಹೋಗಿದ್ದಾನೀಗ. ಮಾವಿನಕಾಯಿನ ಹುಡುಕ್ತಾ ಇದ್ದಾಳೆ ಪ್ರಣತಿ. ಸಿಕ್ತಾ ಪ್ರಣತಿ? ತಗೊಂಡ್ ಬಾ. ಇದೆಯಾ ಇನ್ನು ಅಲ್ಲಿ? ಕೆಳಗಡೆ ನೋಡ್ಕೊಂಡು ಬನ್ನಿ. ವಾವ್, ಈ ಫುಲ್ ಹಣ್ಣಾಗಿದೆ ಇದು. ಅಲ್ಲಿ ಮದನನು ಬರ್ತಾರೆ. ಬರೋಷ್ಟೊಳಗೆ ಚೀಲ ಹರ್ಕೊಂಡೇ ಬಂದ್ಬಿಟ್ರು. ಯಾರವ್ರು ಹರಿದವ್ರು? ಇವಾಗ್ಲೇ ನೀರ್ ಬೇಕಂತ ಅದೇ ಬೆಟ್ಟನೇ ಹತ್ತಿಲ್ಲ ಆವಾಗಿನ ಬಾಯ್. ದಾನ ನಿಂಗೆ ಬೇಕಾ? ನಿಂಗೆ ಏನಾದ್ರು ಬೇಕಂದ್ರೆ ಕುಡ್ಕೊಂಡು ಬಿಡು. ಅದು ನೀನು ಎಲ್ಲೇ ಸಕ್ಕತ್ತಿದ್ದು ನಮ್ಮನೆ ಮಾವಿನ ಹಣ್ಣು. ಏನು ರುಚಿ ಇರುತ್ತೆ ಅಂದರೆ ಇದು ಮಾವಿನ ಹಣ್ಣು ಮಾತ್ರ ಸಕ್ಕ ಸ್ವೀಟು. ಮಾವಿನ ಹಣ್ಣು ಮಾತ್ರ ಬೇಡ ಬಿಡು, ಹತ್ತೋದು ಬೇಡ ಬಿಡು. ಮಧು ಹತ್ತೋದು ಬೇಡ ಬಿಡು, ತಾನೇ ಉದುರ್ತು. ಇಲ್ಲೊಂದು ಎರಡು ಹಣ್ಣು ಬಿದ್ದಿತ್ತು, ತಗೊಂಡ್ ಬಂದನೀಗ. ಯಾರು? ಮಾವಿನ ಹಣ್ಣಿನ ಹಾರ್ವೆಸ್ಟಿಂಗ್ ಆಯ್ತು. ಈಗ ಸೀದಾ ಬೆಟ್ಟಕ್ಕೆ ಹೋಗೋಣ. ನಿಮ್ಗೆಲ್ಲ ರೆಡಿನಾ ಬೆಟ್ಟ ಹತ್ತಕ್ಕೆ? ಸುಸ್ತಾತು ಅಂದ್ರೆ ನಾ ಎತ್ಕೊಳ್ಳಲ್ಲ ಪಾಪ. ಹಿಂದೆ ಅಜ್ಜ ಎತ್ಕೊಡು ಕೊಡು, ನಾ ಎತ್ಕೊತೀನಿ ಕೊಡು. ನೋಡಿ ಗೇಟ್ ಹಾಕಿ ದನ ಎಲ್ಲ ಹೋಗ್ಬಿಡ್ತು. ನಾವು ಗೇಟ್ ಹಾಕ್ತೀವಿ ಅಂದ್ರೂ ಬಿಡಲ್ಲ ಇವರು. ಅದೇ ಅವಳು ಹಾಕ್ತಾಳೆ ಬಿಡು. ಇವತ್ತು ಮಳೆ ಬರ್ತದೇನದೇ, ಫುಲ್ ಮೋಡ. ಎಲ್ಲಿ ಆತಲ್ಲ? ಎಲ್ಲಿ ಹೋಗೋಣ? ಯಾವ ಕಡೆ ಹೋಗೋಣ? ಕೃಷಿ ಹೊಂಡದ ಕಡೆ ಹೋಗೋಣ? ಹಲಸಿನಕಾಯಿ ಗಿಡದ ಹತ್ರನ? ಹಲಸಿನಕಾಯಿ ಗಿಡದ ಹತ್ರನ? ಇಲ್ಲಿ ಒಂದೆರಡು ಹಣ್ಣಾಗಿದೆ ನೋಡಲ್ಲಿ, ಬಟ್ ಕಪ್ಪಗಾಗೈತಪ್ಪ ಯಾಕೋ ಏನೋ. ಈಗ ಅಲ್ಲಿ ಒಂದೆರಡು ಗಿಡ ಆಯ್ತಾವ ನೋಡಲ್ಲಿ, ಕಾಣ್ತಾ ಆಯ್ತಾ? ಬಟ್ ಅದು ಸಿಕ್ತತಾ ಇಲ್ಲ ಗೊತ್ತಿಲ್ಲ.
ನೋಡೋಣ. ಅಯ್ಯೋ ಇಷ್ಟೆಲ್ಲ ಹಣ್ಣಾಗೈತೆ ನೋಡು. ಅದು ಕೊಳ್ತೋಯ್ತೇನೋ ಅದಿ. ಕರೆಂಟ್ ಇದ್ದು ಹಾಂ ಕರೆಂಟ್ ಇದೆ ಅಲ್ಲಿ ಫುಲ್ಲು. ಬಿದ್ದಿದ್ದ? ಅಯ್ಯೋ ಹೌದು ಅದೇ ಕರೆಂಟ್ ಇದ್ದು. ಹಾಂ ಪ್ರಣತಿ ಶಾಕ್ ಹೊಡಿತದೆ. ಅದೇ ಕರೆಂಟ್ ಇದ್ದು. ಹಾಂ ಹೌದು ಮೊದಲು ನಮ್ಮ ಅಜ್ಜನ ಕಾಲದಲ್ಲೇನೋ ಹಚ್ಚಿರೋದಂಥದ್ದು. ಅದೇ ಅಜ್ಜನ ಕಾಲದಲ್ಲಿ. ಈಗ ಕರೆಂಟ್ ಬೆಲೆ. ಅದೇ ಹೆದರ್ಸ್ಬೇಡ, ನಾ ಹೇಳಿರ್ಲಿಲ್ಲ ಅಲ್ಲಿ, ಅದಕ್ಕೆ ಗೇಟ್ ಹಾಕು ಅನ್ನೋದು. ಗುದ್ದುತ್ತದು ಅದೇ ಅದು ಗುದ್ದುತ್ತು ಮಗ. ಸೊ ಇದು ನಮ್ಮನೆ ತೋಟ ಇರೋ ಪುಟ. ಇದು ಗೆಣಸ್ಲೆ ಎಲೆ ಅಂತಲೂ ಹೇಳ್ತಾರೆ. ಇದು ಪಲಾವ್ ಎಲೆ. ಪಲಾವಿಗೆ ಹಾಕಿದ್ರೆ ಮಾತ್ರ ಒಳ್ಳೆ ಫ್ಲೇವರ್ ಆಯಿತಾ, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿರ್ಬೋದು ನೀವು ಪಲಾವಿಗೆಲ್ಲ ಹಾಕೋದು. ಸೊ ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಂತೂ ಎಲ್ಲ ಮನೆಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಸಹ ಇದಿರುತ್ತೆ. ನಾನು ಯಾವಾಗಲೂ ಪಲಾವ್ ಎಲೆ ಪಲಾವ್ ಮಾಡಬೇಕಾದ್ರೆ, ಬಿರಿಯಾನಿ ಮಾಡಬೇಕಾದ್ರೆ ಅಥವಾ ವೈಟ್ ರೈಸಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಅಷ್ಟೇ ಅಲ್ಲ, ಗರಂ ಮಸಾಲೆ ಕೂಡ ಯೂಸ್ ಮಾಡ್ತಾರೆ. ಇದರಲ್ಲಿ ನಾವು ಗೆಣಸ್ಲೆ ಅಂತಂದು ಮಾಡ್ತೀವಿ, ಸ್ವೀಟ್ ಅದು. ಸೊ ಆ ಗೆಣಸ್ಲೆನ ಮಾಡೋಕ್ಕೆ ಈ ಎಲೆನೇ ಬಳಸ್ತಾರೆ. ಇರಿ ತೋರಿಸ್ತೀನಿ. ಇದ್ರ ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇದು ಪಲಾವ್ ಎಲೆ. ಇದಕ್ಕೆ ಗೆಣಸ್ಲೆ ಎಲೆ ಅಂತ ಕರೀತಾರೆ ನಮ್ಮ ಈ ಭಾಗದಲ್ಲಿ. ಕರೆಂಟ್ ಇದ್ದು ಎಷ್ಟು ಘಮ ಘಮ ಅನ್ನತ್ತೆ ಅಂದರೆ, ಗೆಣಸ್ಲೆನ ಸ್ವೀಟ್ ಇರುತ್ತಲ್ಲ, ಸ್ವೀಟಿಗೆ ಈ ಪರಿಮಳನೇ ಜಾಸ್ತಿ ಹಿಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈ ಎಲೆನಲ್ಲೇ ಅದನ್ನ ಸ್ವೀಟ್ ಮಾಡ್ತಾರೆ. ಆ ಪರಿಮಳ, ಆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ತುಪ್ಪ ಎಲ್ಲ ಹಚ್ಕೊಂಡು ತಿಂದ್ಬಿಟ್ರಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಏನು ಅದ್ರ ಬೀಜ ಮಗ ಅದು. ಹಾಂ. ಸೊ ನಿಮ್ಗೇನಾದರೂ ಗೆಣಸ್ಲೆ ರೆಸಿಪಿ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೆಣಸ್ಲೆ ಅಂತಂದು. ಡೆಫಿನೆಟ್ಲಿ ಅದನ್ನ ರೆಸಿಪಿನ ತೋರಿಸ್ತೀನಿ ನಿಮಗೆಲ್ಲರಿಗೂ. ಸೊ ಮಕ್ಕಳ ಜೊತೆ ಈಗ ಹೋಗ್ತಾ ಇದ್ದೀನಿ. ಅವ್ರಿಗೂ ಈ ಥರ ಹೋಗೋದು ತುಂಬ ಇಷ್ಟ ಆಗುತ್ತೆ. ಯಾವಾಗ ಹೋಗೋದು ಬೆಟ್ಟಕ್ಕೆ ಅಂತ ಯಾವಾಗಲೂ ಕೇಳ್ತಿರ್ತಾರೆ ಅವರು. ಸೊ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯೆ ಏನಾದರೂ ಸುಸ್ತಾಯ್ತು ಅಂದರೆ ಅಲ್ಲೇ ಬಿಟ್ಟು ಬರ್ತೀನಿ ನಿಮ್ಮೆಲ್ಲರನ್ನೂ. ನೋಡೋಣ. ಇಲ್ಲಿ ಸುಮಾರು ಜೋರಾಗಿ ಮಳೆ ಬಂದಿದೆ. ಈಗಲೂ ನೋಡ್ತಾ ಇರ್ಬೋದು ಮೋಡ ಕವಿದ ವಾತಾವರಣ. ಸೊ ಅದರಲ್ಲೂ ಬೇಗ ಹೋಗಿ ಬಂದುಬಿಡುವ ಅಂತಂದು ಎಲ್ಲರೂ ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ಹಿಂದ್ಗಡೆ ಬರ್ತಾರೆ. ಇಲ್ಲಿಂದ ಹತ್ತೋಣವಾ ಅಥವಾ ಆ ಕಡೆಯಿಂದನಾ? ಇಲ್ಲಿಂದನೇ ಹತ್ಕೊಂಡು ಹೋಗೋಣ. ಹಾಂ, ಚೈನಾ ಕಣ, ಆದಿ ಬಾರ. ಈಗ ನಮ್ಮ ಸೈನ್ಯ ಈಗ ಕಟ್ತಾ ಇದ್ದೀವಿ. ಕಮಾನ್ ಗಾಯ್ಸ್, ಕಮ್. ಆದಿ, ಯಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಏನೂ ಆಗಲ್ಲ, ಬಾರೋ. ಅಲ್ಲೆಲ್ಲ ಕೈ ಹಾಕ್ಬಾರ್ದು ಆದಿ. ಸೊ ಇವಾಗ ಚೈನ್ ಕಟ್ಟಬೇಕಾದ್ರೆ ಯಾವ ಹಾಡು ನೆನ್ಪು ಬರ್ತಾ ಇದ್ದಾಗ ನಿಮ್ಗೆಲ್ಲರಿಗೂ? ಹೇಸಾ, ಈಗ ಹೇಳಿದ್ಯಲ್ಲ, ಹೇಸಾ. ಹಾಂ, ಹೇಗಿದೆ ನಮ್ಮ ಸೈನ್ಯ? ಯಾರಿಗೆ ಹೆದರಿಕೆ ಆಗ್ತಾ ಇದ್ದು? ಎಷ್ಟು ದಟ್ಟ ಕಾಡು ನೋಡಿ ಅಲ್ಲಿ. ನಾನು ಇದ್ನಲ್ಲ ಬಂಗಾರಿ, ನಾನು ಇದ್ನಲ್ಲ ದಾರಿ ತೋರ್ಸಕ್ಕೆ. ನನ್ನ ಹಿಂದ್ಗಡೆ ಬನ್ನಿ ಎಲ್ಲ, ಆಯ್ತಾ?
ಇಲ್ಲೇ ದಾರಿ ಇದ್ದಾನೆ ನೋಡಿ ಇಲ್ಲಿ. ಅದೇ ಬಾರೋ ಇಲ್ಲಿ ಬಾರೋ, ನನ್ನ ಹತ್ರ ಬಾರೋ. ಎಲ್ಲಿ ಹೋಗೋಣ ಮಾವಿನ ಹಣ್ಣಿನ ಹತ್ರ. ಅಯ್ಯೋ ಜಸ್ಟ್ ಮಿಸ್ಸು. ಸೊ ಆ ಕವರಲ್ಲಿ ಏನಿದೆ ಅಂದರೆ ಒಂದು ನೀರು ಬಾಟ್ಲಿದೆ, ಮಾವಿನ ಹಣ್ಣು ಇಟ್ಕೊಂಡು ಬಂದರೆ ಅವ್ರಿಗೇನಾದರೂ ಸುಸ್ತಾದರೆ ಆಸರೆ ಆಗಿಬಿಟ್ರೆ ನೀರು ತೊಗೊಂಡು ಬಂದಿದ್ದಾರೆ. ಎಷ್ಟು ಅಲರ್ಟ್ ಆಗಿದ್ದಾರೆ ನೋಡಿ ಇವರು. ನಿಧಾನ. ವಾವ್, ಇಲ್ಲಿ ನೋಡಿ ಹಲಸಿನಕಾಯಿ ಸಿಕ್ಕಾಪಟ್ಟೆ ಆಗಿದ್ದು. ಅದು ಇಲ್ಲಿ ನೋಡಿ ಮಾವಿನಕಾಯಿ ಎಲ್ಲ ಖಾಲಿ ಆಗೈತೆ ಏನೋ. ಹಲ್ಸಣ್ಣಿದ್ದ ನೋಡ್ಕೊಂಡು ಬರೋಣ. ಆಮೇಲೆ ಬೇಗೇರಣಿಗೆ ಹೋಗೋಣ. ದನ ಎಲ್ಲ ತಿಂದಾಕಿದ್ದು, ಮಂಗ ದನ. ಒಂದರೂ ತಿನ್ಲಿಕ್ಕೆ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ, ಒಂದೂ ಇಲ್ಲ. ಎಲ್ಲ ಮಂಗ ದನ ತಿನ್ಕೊಂಡು ಹೋಗ್ಬಿಟ್ಟಿವೆ. ಹೌದು, ಮೊನ್ನೆ ಎಲ್ಲ ಇಲ್ಲೇ ಬಂದಿದ್ವಿ. ಹಸ್ಲಣ್ಣು ಯಾವುದು ಇದು? ಕಳ್ಳಿ ಗಿಡ ಹೇಳ್ತಾ ಆಗೈತಮ್ಮದು. ನೋಡುವ ಇರು ಒಂದು ನಿಮಿಷ. ಅದ್ರದ್ದು ಮುಳ್ಳೆಲ್ಲ ದೊಡ್ಡ ಆಗಿರ್ಬೇಕು. ಅಲ್ಲ ಎಷ್ಟು ದೊಡ್ಡ ಹಲಸಿನ ಗಿಡ. ಅದೆಂತ? ಅದೇ ಹಲಸಿನಕಾಯಿ ಇದೆ, ಹಲಸಿನ ಗಿಡ. ಮೈ ಗಾಡ್, ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದೆ. ಸದ್ಯಕ್ಕೆ ಯಾರು ತಗೊಂಡು ಹೋಗಿಲ್ಲ. ಹಲಸಣ್ಣಂತೂ ಬಿತ್ತು ಮನೆಗೆ ತಗೊಂಡು ಹೋಗೋಕ್ಕೆ. ಈಗ ಹೆಂಗೆ ತಗೊಂಡು ಹೋಗೋವು? ತಗೊಂಡು ಹೋಗೋಕ್ಕಾಗ್ತಾ? ಈಗ ಇಲ್ಲೇ ಕೊಯ್ದುಬಿಟ್ರೆ ಇಲ್ಲಿ ನೋಡೋಣ. ಹೌದು, ಆಗಕ್ಕೆ ಬಂದಿದೆ, ನೋಡೋಣ. ಇದು ಈ ಚರ್ಮ ಇರ್ತದಲ್ಲ, ದೊಡ್ಡಕ್ಕಾಗಿರ್ಬೇಕು. ದೊಡ್ಡಕ್ಕಾಗೈತೆ. ಇಲ್ಲಿ ಕೆಳಗಿಡು ಪ್ರಣತಿ, ಅಲ್ಲೇ ಇಡು. ಹೋಗ್ಬೇಕಾದ್ರೆ ತಗೊಂಡೋಗೋಣ, ಎತ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮನೆ ತೋಟದ ಮೇಲ್ಗಡೆನೇ ಬೆಟ್ಟ ಇದೆ. ಸೊ ನೋ ಪ್ರಾಬ್ಲಮ್, ದೂರ ಹೋಗಬೇಕಾಗಿಲ್ಲ, ಏನಿಲ್ಲ, ಹತ್ರದಲ್ಲೇ. ಇವಾಗ ಗೇರು ಹಣ್ಣು ತಿನ್ಬೇಕೀಗ. ಸೊ ಮಾವಿನಕಾಯಿ ಅಂತೂ, ಮಾವಿನ ಹಣ್ಣು ಒಂದು ಸಿಕ್ಕಿಲ್ಲ. ಹಲಸಿನ ಹಣ್ಣು ಸಿಕ್ತು, ತಗೊಂಡು ಹೋಗ್ಲಿಕ್ಕೆ ಅಂತಂದು ಅಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಈಗ ಮೇಲ್ಗಡೆ ತೊಂದರೆ ಎತ್ತೋಕ್ಕಾಗೋದಿಲ್ಲ ಅಂತ. ಆದರೆ ಈ ಮಾವಿನ ಗಿಡದ ಹಣ್ಣು ಮಾತ್ರ ತುಂಬ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಹಾಕ್ಲಿಕ್ಕಂತೂ ಬೆಸ್ಟ್ ಅನ್ಬೋದು. ಅಪ್ಪೆ ಹುಳಿ, ಗೊಜ್ಜು ಅದೆಲ್ಲ ಮಾಡ್ತಾರಲ್ಲ, ರುಚಿಯಾಗಿರುತ್ತೆ. ಯಾಕೆ ಹೇಳ್ತಾ ಇದ್ದಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಈಗ ಅಷ್ಟು ರುಚಿಯಾಗಿರುತ್ತೆ. 1 ವರ್ಷ ಏನೋ ತಿಂದಿದ್ದೆ ಈ ಹಣ್ಣನ್ನು. ನಿಧಾನ ಮಕ್ಕಳ, ಬಿದ್ದುಬಿಡ್ತಿರೋ. ಏನಾಯ್ತು ನಿಂಗೆ? ಇಲ್ಲಿಬ್ರು ಮಕ್ಕಳು. ಎಲ್ಲ ಜಾಲಿ ಮೇಲೆ ಬೇಡ ಅನಿಸ್ತು. ಇಷ್ಟೇ ಬಂದ್ವಲ್ಲ, ಎಂತ ಅಸಹ್ಯ ಮಾಡ್ತೀಯ ಅದೇ. ಗೇರಣ್ಣು ಒಂದು ಇಲ್ಲಲ್ರೋ. ಹಾಂ, ಹೋಯ್ ಗೇರು ಬೀಜ. ಇಲ್ಲೊಂದು ಗೇರು ಬೀಜ ಸಿಕ್ಕಿದೆ. ಸೊ ಗೈಸ್, ಇವಾಗ ಹಣ್ಣು ತಿನ್ನೋ ಸಮಯ. ಎಲ್ಲಿ ಎಲ್ಲರ ಕೈಯಲ್ಲಿ ಒಂದೊಂದು ಹಣ್ಣು. ಅದೇ ಹ್ಯಾಂಡ್ ವಾಶ್ ಮಾಡೋಕೆ ನೀರು ಬಾಟ್ಲಿ ತಂದಿರಲ್ವಾ? ಸರಿ, ಓಕೆ, ಶುರು ಮಾಡೋಣ. ಸೊ ಅಲ್ಲೊಂದು ಟಾಟಾ ಏಸ್ ಹೋಗ್ತಾ ಇದೆ ನೋಡಿ. ಅಲ್ಲಿಂದ ಹತ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಮಕ್ಕಳೆಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ.
ಹಣ್ಣಿದ್ದು ಫುಲ್ ಹಣ್ಣಿದ್ದು ಇದು. ಈಗ ನಾನು ತಿನ್ನಕ್ಕೆ ಶುರು ಮಾಡ್ತೀನಿ. ಅದಿ ನೋಡ್ಕೊಂಡು ತಿನ್ನಿ ಆಯಿತಾ. ಮಳೆ ಬಂದಿರ್ತಲ್ಲ ಹುಳ ಎಲ್ಲ ಆಗಿರುತ್ತೆ. ಎಲ್ಲ ತಮ್ಮನಿಗೆ ತಿನ್ನಿಸ್ತಾ ಇದ್ದಾರೆ, ಎಲ್ಲ ಹಂಚ್ಕೊಂಡು ತಿಂತಾ ಇದ್ದಾರೆ. ಎಲ್ಲರದು ಒಂದೊಂದು ಮಾವಿನಕಾಯಿನ ಅವ್ರು ಇವ್ರಿಗೆ ತಿನ್ಸೋದು. ಮಾವಿನಕಾಯಿ ನಂಗೂ ಕೂಡ ತಿನ್ಸಿದ್ರು ಇಲ್ಲೆಲ್ಲ. ಅಯ್ಯೋ ಅಯ್ಯೋ ಸಾಕ್ರಲ್ಲಿ. ಇಲ್ಲೆಲ್ಲ ಬಂದ್ಬಿಡ್ತು. ಐ ಆಮ್ ಸೋ ಬ್ಲೆಸ್ಡ್. ಎಂತ ನನ್ನ ಅಕ್ಕನ ಮಕ್ಕಳಿದಾರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಅವ್ರ ಮುಂದೆ ಹೇಳೋದೇ ಅಲ್ಲ ಆ್ಯಕ್ಚುಲಿ. ಸೊ ತಿನ್ನೋಣ ಈಗ. ಇಲ್ಲಿ ಎಲ್ಲ ಮಾವಿನ ಹಣ್ಣು ತಿಂದಾಕ್ಯಾರ ಇವರೆಲ್ಲ. ನಾವೇ ಇವಾಗ ಆ ಕಡೆ ಈಗ ಗೇರ್ ಬೆಟ್ಟಕ್ಕೆ ಸಾರಿ ಬೆಟ್ಟದಲ್ಲೇ ಇದ್ದೀವಿ. ಮೇಲ್ಗಡೆ ಹೋಗೋದು ಬೇಡ, ಈಗ ಆಲ್ರೆಡಿ ಟೈಮ್ ಆಗಿದೆ ಅಂತಂದು ಕೆಳಗಡೆನೆ ಹೋಗೋಣ ಅಂತ. ಅದಿ ಇರು ಒಂದು ನಿಮಿಷ. ಹಲಸಿನ ಹಣ್ಣು ಆಮೇಲೆ ಒಯ್ಯೋಣಂತೆ, ಈಗಲೇ ಬೇಡ. ಈಗಿಂದಾನೆ ಹಿಡ್ಕೊಂಡು ಹೋದ್ರೆ ಭಾರ ಆಗ್ಬಿಡ್ತದೆ ಕೈ ಮೇಲೆಲ್ಲ. ನಿಜ ಗೊತ್ತಾಗಲ್ಲ. ಇಲ್ಲೇ ಇರಲಿ, ಆಮೇಲೆ ಹೋಗ್ಬೇಕಾದ್ರೆ ತಗೊಂಡೋಗೋಣ. ಬೆಟ್ಟ ಹತ್ತಬೇಕಾದ್ರೆ ಆರಾಮ್ ಹತ್ಬೋದು, ಆದ್ರೆ ಇಳಿಯಬೇಕಾದ್ರೆ ಒಂಚೂರು ಸ್ಲಿಪ್ ಆದರೆ ಸಾಕು ಕೆಳಗೆ. ಓ ಅದಿ ನಿಧಾನ. ಯಾವ ಕಡೆ ಹೋಗೋದು ಮಕ್ಕಳ? ಈ ಕಡೆ ನಿಧಾನ ಮಧು. ಹಲಸಿನಕಾಯಿ ಅಲ್ಲೇ ಐತಲ್ಲ, ತಗೊಂಡ್ ಬಂದು ಅಲ್ಲಿ ಇಟ್ಕೊಳ್ಳೋಣ. ಅಲ್ಲಿ ತುದಿಗೆ. ಹಾಂ ಬಿದ್ಲು ಬಿಡ್ದಿದ್ಲು. ಅಲ್ಲಿ ಇಟ್ಕೊಳ್ಳೋಣ. ಬನ್ನಿ ಬನ್ನಿ. ಅದಿ ಪೈಲ್ವಾನ್ ಪಾಪಣ್ಣ. ಹಾಂ ಕೆಳಗೆ ಅಲ್ಲಿ ಡೌನಲ್ಲಿ ಇಡೋಣ, ಯಾರಿಗೂ ಕಾಣ್ತಿರಂಗೆ. ಕಾಣಿಸಿದ್ರೆ ಮಾತ್ರ ಗೋವಿಂದ. ದಾರಿಲಿ ಹೋಗ್ಬೇಕಾದ್ರೆ ಅದಿ ಮುಳ್ಳು ಚುಚ್ಚುತ್ತದೆ. ಬಾ ಇಲ್ಲಿ ಕೊಡವಾ, ಇಲ್ಲಿ ಕೊಡು ಕೊಡಪಟ್ಟಿ ಕವರ್. ಬೇಡ ಒಜ್ಜು ಭಾರ ಆಗ್ತದೆ ಬಿಡು, ಆರಾಮಾಗಿ ಬಾ. ಕೆಳಗೆ ಹೋಗೋಣ, ಅಲ್ಲಿ ಹೋಗಿ ಆಮೇಲೆ ಮೇಲೆ ಹತ್ತೋಣ. ಅದಿ ಮುಂದೆ ಬಾ ಕಂದ, ಮುಂದೆ. ಅಕ್ಕನ ಕೈ ಹಿಡ್ಕ. ನಿನ್ನ ಅಕ್ಕಲ್ಲೇನೋ ಬೇರೆನಾ? ಮುಂದಿರು, ಹಿಂದಿರ್ಬೇಡ, ಚಿರತೆ ಬರ್ತದೆ ನೋಡು ಆಯ್ತಾ. ಹಿಂದ್ರೆ ಒಬ್ಬನೇ ಇರ್ತೀಯ. ಮುಂದೆ ಇಲ್ಲೇ ಮುರುಗ್ಲ ಹಣ್ಣು ಇದ್ದ. ಹೌದು ಅಲ್ಲ, ಓ ಹೌದು ಮುರುಗುಲ್ ಗಿಡ. ಇದು ಮುರುಗುಲ್ ಹಣ್ಣು ಅಂದ್ರೆ ಇದು ಜ್ಯೂಸ್ ಮಾಡ್ತಾರೆ. ಇಲ್ಲಿ ಇಲ್ಲೊಂದೈತೆ ನೋಡಿಲೆ, ಅದೇ ಅನ್ಕೊಂಡೆ ಕೆಂಪು ಕೆಂಪು ಕಾಯಿ ಬಿದ್ದಿದ್ದು. ಬಂದೇ ಇರೋ. ಅಯ್ಯೋ ಯಾರೋ ಕೊಯ್ದಾರ, ಕೊಯ್ದು ಬಿಟ್ಟಾರೆ. ಅದೇ ಜ್ಯೂಸ್ ಮಾಡ್ತಾರೆ ಇದ್ರದ್ದು. ಅಲ್ಲ ತಿಂದಾಕಿರೋದಿದು. ನನ್ನ ತಲೆ ಆ ಕಾಯಿ ಯೂಸ್ ಆಗಲ್ಲ, ಹಣ್ಣಾಗ್ಬೇಕು ಅಷ್ಟೇ. ತೋಟಕ್ಕೆ ಹಾಕ್ಬಿಡ್ತೀಯ ಅಂತ. ಇಲ್ಲೊಂದೆರಡು ಗೇರ್ ಬೀಜ ಬಿದ್ದೈತೆ ನೋಡಿ. ಇಲ್ಲೊಂದೈತೆ, ಅಲ್ಲೊಂದೈತೆ, ಇಲ್ಲೆಲ್ಲ ಐತಲ್ಲ ಮಗ. ಹಾಂ ಸಿಕ್ತಾ? ಹೇಳಿ ಬರ್ರ. ಬೇಸಿಗೆ ರಜದಲ್ಲಿ ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಡು ಹೋಗಿ ತುಂಬ ಖುಷಿ ಪಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಹಳ್ಳಿ ಸೊಗಡನ್ನ ಎಂಜಾಯ್ ಮಾಡೋಕ್ಕೆ ಬೇಸಿಗೆ ರಜೆ ಅಂದರೆ ಬೆಸ್ಟ್ ಅಂತಂದು ಹೇಳ್ಬೋದು. ಬೇಸಿಗೆ ರಜದಲ್ಲಿ ಮಕ್ಕಳನ್ನ ಈ ಥರ
ಹಳ್ಳಿಗಳಲ್ಲಿ ಇದ್ಕೊಂಡೆ ಈ ಥರ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಥರ ಬೆಟ್ಟಕ್ಕೆ ಹೋಗೋದಿರ್ಬೋದು, ಅವ್ರ ಜೊತೆಗೆ ನಾವು ಟೈಮ್ ಕೊಟ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ನೋಡಿ. ಯಾವ ಥರ ಹಣ್ಣು ಇಲ್ಲಿ ಎಲ್ಲ ಖಾಲಿ ಆಗೈತೆ. ಇಷ್ಟೆಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದರೆ ನನಗಂತೂ ಅವರು ಈ ಥರ ಇರೋದೆಲ್ಲ ನೋಡಿದರೆ ನನ್ನ ಅಕ್ಕಂದ್ರದೇ ನೆನಪು ಬರುತ್ತೆ ನನಗೆ. ಯಾವಾಗಲೂ ಮನೆಯಲ್ಲಿ ಕುಂಟೆಬಿಲ್ಲೆ ಆಡ್ತಿದ್ವಿ, ಮಳೆ ಬರೋ ಟೈಮಲ್ಲಿ. ಹೀಗೆಲ್ಲ ಇಲ್ಲ ನಮ್ಮದೆಲ್ಲ ಕಾಡು. ಸೊ ನಮ್ಮ ಮನೆ ಇರೋದು ಈ ಥರ ಕಾಡಲ್ಲೆಲ್ಲ ಇಲ್ಲ ಆ್ಯಕ್ಚುಲಿ. ಆದರೂ ಮನೇಲೆ ಕುಂಟೆಬಿಲ್ಲೆ ಆಡೋದು, ಆನಿಕಲ್ ಆಡೋದು. ಸೊ ಆ ಥರದ್ದೆಲ್ಲ ನೆನಪು ಬರುತ್ತೆ. ಅಯ್ಯೋ ಮಂಗ ನೋಡಲಿ, ಎಳ್ನೀರೆಲ್ಲ ಕುಡ್ಕೊಂಡು ಹೋಗ್ತೈತೆ ತೋಟದ್ದೆಲ್ಲ. ಅದಿ ಕರೆಂಟ್ ಐತೆ ಮಗ, ಎಲ್ಲರಿಗೂ ಶಾಕ್ ಹೋದು. ಮಂಗಗಲ್ಲ ಶಾಕ್ ಹೊಡಿಯೋದು, ನೀ ಹತ್ರ ಹೋಗ್ಬಾರ್ದು ಅಂತ. ಅಲ್ಲಿ ಹೋಗೋಣ ಬಾ. ಎಲ್ಲ ಮಾವಿನಕಾಯಿ ಮಂಗನೇ ತಿಂತೈತೆ. ನೋಡು ಶೋ ರಾಮ, ನಂಗೆ ಗೊತ್ತೇ ಇರಲಿಲ್ಲ ಈ ಗಿಡ ಮಾವಿನಕಾಯಿ ಬಿಟ್ಟೈತೆ ಅಂತಂದು. ಈ ಸುಮಾರು ಮಾವಿನಕಾಯಿ ಬಿಟ್ಟಿದ್ದೆಲ್ಲ ತಿಂದಾಕೈತೆ. ಹೌದು, ಅಲ್ಲೆರಡು ಇಲ್ಲೆರಡೆಲ್ಲ ಇದ್ದು. ಅದೇ ಕರೆಂಟು. ಮನೆಗೆ ಹೋಗಿ ಅಲ್ಲಿ ಹೋಗ್ವಾ, ಅಲ್ಲಿ ನೋಡೇ ಇಲ್ಲ ನಾವು. ತಗೊಂಡ. ಓಯಪ್ಪ, ಇಲ್ಲೊಬ್ಳು ನೋಡಿ. ಹಿಡ್ಕೊಳ್ಳ ಪ್ರಣತಿ, ಇದನ್ನ ಹಿಡ್ಕ ಇಲ್ಲಿ. ನಾ ಹಿಡ್ಕೊತೀನಿ, ಕೊಡಿಲಿ. ಹಾಂ ಇಷ್ಟೇ ಸಾಕು. ಹೆಂಗಿದ್ರು ಫ್ರೆಶ್ ಇರುತ್ತಲ್ವಾ, ಫ್ರೆಶ್ಶನ್ನೇ ಹಾಕಿದರೆ ಸಾಕು ಅಂತಂದು ಇಷ್ಟೇ ತೊಗೊಂಡು ಬಂದಿದ್ದೀನಿ. ಕೆಳಗಡೆ ಹೋದರೆ ಆರಾಮಾಗಿ ಸಿಕ್ಬಿಡುತ್ತೆ, ಮನೆ ಕೆಳಗಡೆ ಹೋಗ್ತಾರೆ. ಈಗ ಸಾಕು, ಇಲ್ಲೇ ನನಗೆ ಹತ್ತಿರ ಸಿಕ್ತಿತ್ತು ಅಂದರೆ ತೊಗೊಂಡು ಬಂದೆ. ಅಯ್ಯೋ ಬಾಹುಬಲಿ ಹಲಸಿನಕಾಯಿ ಎಲ್ಲ ಹಣ್ಣು ಖಾಲಿ ಆಗಿದೆ. ಈಗ ನೋಡೋಣ, ಒಂದು 2-3 ಸಿಕ್ಕಿದೆ ಈಗ. ಎಲ್ಲ ಫುಲ್ಲು 6 ಗಂಟೆ ಆತೀಗ. ಹೋಗೋಣ ಇನ್ನು ಮೇಲೆ. ಗೊತ್ತಿಲ್ಲ, ಎಲ್ಲ ಖಾಲಿ. ಎಲ್ಲಿ ಹಣ್ಣು ತೋರಿಸು, ಕೊಡು ತಿನ್ನೋಣ. ಕೊಡ್ರಿ ಇಲ್ಲ, ನಾನಂತೂ ತಿನ್ನಿಲ್ಲ. ಒಂದು ಬೀಜದ ಕಡೆ ಕೆಂಪು ಹಣ್ಣಾಗಿರೋದು ಕೊಡು. ಕೆಂಪು ಹಣ್ಣಾಗಿತ್ತೆ ಅದು ಕೊಡು ಅಂತ. ಅಂಟಿ ಕೊಡು ಅಂತ ತಿಂತೀಯಲ್ಲ. ಬೇಡ, ತಿನ್ನು. ತಿಂತೇನಂಟಿ, ತಿಂದಿಲ್ಲ. ತಿನ್ನಲ್ಲ ಬೇಡ ಅವರು. ಎಲ್ಲ ಕರ್ರಂದು ಹುಳ ಬೀಜ ತೆಗಿತ ಅರ್ಧ ತಿಂದಿಟ್ಟು ನೋಡಿಲ್ಲ. ಮುಖಕ್ಕೆಲ್ಲ ಕಾಡಲ್ಲಿ ಈ ಥರ ಹಣ್ಣು ಸಿಗೋದು, ಈ ಥರ ಹಣ್ಣು ತಿನ್ನೋದೇ ಮಜವಾಗಿರುತ್ತೆ. ಬೀಜ ಇತ್ತಲ್ಲ ಅದರಲ್ಲಿ, ಆದರೆ ಗಂಟ್ಲು ತುರಿಸ್ತಿರುತ್ತೆ. ಹುಲ್ಲಣ್ಣಾದರೆ ತುರ್ಸಲ್ಲ. ಇಳಿಬೇಡ್ರಿ, ಇರ್ಲಿ ಬಿಡು, ಪರವಾಗಿಲ್ಲ. ಮಸ್ತಿದ್ದು. ನಾನು
ಫಸ್ಟ್ ಟೈಮ್ ತಿಂತಿದ್ದೆ. ಚಲೋ ಆಯ್ತಾ ಪ್ರಣತಿ? ಗೇರಣ್ಣು ಫಸ್ಟು ಈ ವರ್ಷದ್ದು ಇದೇ ಫಸ್ಟು ತಿಂತಾ ಇರೋದು. ಚಲೋ ಇತ್ತು. ಸೊ ಇವತ್ತಂತೂ ಗೇರ್ ಹಣ್ಣು ಸಿಗ್ಲೇ ಇಲ್ಲ ಈ ಕಡೆ ಭಾಗದಲ್ಲಿ. ಲೇಟಾಗಿ ಬಂದ್ಬಿಟ್ವಿ. ಎಲ್ಲಿ ಏ ಇದು ಚೌಳಿ ಐತಿ, ಚೌಳಿ. ಹಾಂ ಚೌಳಿ, ಹಾಂ ಬಿತ್ತು, 2 ಬಿತ್ತು. ಮುಂದೆ ಹೋಗ್ಬಿಟ್ರಿ. ಇದ ಇಲ್ಲಿ 2 ಐತಿ ನೋಡಲ್ಲಿ, ಅಲ್ಲಿದೆ. ತುಂಬಾ ಏನು ಸಿಗ್ಲಿಲ್ಲ. ಇದೊಂದೇ ಚೌಳಿ ಇತ್ತು. ಸೊ ಇವತ್ತೇನು ರಾಶಿ ಸಿಗ್ಲಿಲ್ಲ. ನಾಳೆ ಎಲ್ಲ ಅಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಇದೆ. ನಾಳೆ ಬೇಗನೆ ಬರೋದು. ಸೊ ಲೇಟಾಗಿ ಬಂದರೆ ಬೆಟ್ಟ ಹತ್ತಕ್ಕೆ ಆಗೋದಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಅವರು ಒಂದು ಸ್ವಲ್ಪ ಕೂತ್ಕೊಳ್ತಾರೆ, ನಿಂತ್ಕೊಳ್ಳೋದು ಈ ಥರನೇ ಆಗ್ಬಿಡುತ್ತೆ. ಸೊ ನಾಳೆ ಅಲ್ಲೆಲ್ಲ ಹೋಗೋಣ ಅಂತ ಇದೆ. ಇಲ್ಲಿ ಅಂದರೆ ಕಲ್ಲು ತಗೊಂಡು ಹೊಡಿರೋ. ಸೊ ಇವತ್ತೇನು ಅಷ್ಟೆಲ್ಲ ಇದು ಗೇರ್ ಹಣ್ಣು ಸಿಗಲಿಲ್ಲ. ಬದಲಾಗಿ ಮಾವಿನ ಹಣ್ಣು ಸುಮಾರು ತಿಂದಾಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕು ಶೇರು ಹಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.